ಕ್ಷಣಗಳಲ್ಲಿ ಜಮ್ಮು ಕಾಶ್ಮೀರಕ್ಕೆ ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾ ಇದ್ದಾರೆ. ಪರಿಸ್ಥಿತಿ ಅವಲೋಕನ ಮಾಡಲಿದ್ದಾರೆ ರಕ್ಷಣಾ ಸಚಿವರು. ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಲಿದ್ದಾರೆ ರಾಜನಾಥ್ ಸಿಂಗ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನು ಕೊಡಲಿದ್ದಾರೆ LOCಗೆ. ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ. ಅಧಿಕಾರಿಗಳ ಸಮೇತವಾಗಿ ಭೇಟಿಯನ್ನು ಕೊಡಲಿದ್ದಾರೆ. ಸಿಚುವೇಶನ್ ಏನಿದೆ ಎತ್ತ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ಅಧಿಕಾರಿಗಳ ಜೊತೆಗೆ 1 to 1 ಮಾತಾಡಲಿದ್ದಾರೆ. ಯಾಕಂದರೆ ಇಲ್ಲೂ ಕೂಡ ಪರಿಸ್ಥಿತಿ ಪ್ರಕ್ಷುಬ್ಧ ಆಗಿತ್ತು. ಗಡಿ ಭಾಗದಲ್ಲೂ ಕೂಡ ಅಲ್ಲಿನ ಜನರಲ್ಲೂ ಒಂದು ಆತಂಕ ಅನ್ನೋದು ಇತ್ತು. ನಿರಂತರವಾದಂಥ ಕಾರ್ಯಾಚರಣೆಯನ್ನು ಅಲ್ಲೂ ಕೂಡ ಮಾಡಲಾಗಿತ್ತು. ಹಾಗಾಗಿ ಈಗೆಲ್ಲವೂ ಕೂಡ ನಾರ್ಮಲ್ ಆಗ್ತಾ ಇದೆ, ಸಹಜ ಸ್ಥಿತಿಗೆ ಬರ್ತಾ ಇದೆ, ಪರಿಸ್ಥಿತಿ ಹತೋಟಿಗೆ ಬರ್ತಾ ಇದೆ. ಹಾಗಾಗಿ ಆ ಭಾಗಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಡ್ಯಾಮೇಜ್ ಆಗಿತ್ತು, ಎಲ್ಲೆಲ್ಲ ಅಟ್ಯಾಕ್ ಆಗಿತ್ತು, ಯಾವ ರೀತಿಯಾಗಿ ಅಟ್ಯಾಕ್ ಆಗಿತ್ತು, ಸಾವು ನೋವಿನ ವಿಚಾರಕ್ಕೆ ಏನಾದರೂ ಇತ್ತಾ? ಯಾಕಂದರೆ ಕೆಲವು ಪ್ರದೇಶಗಳಲ್ಲಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ಗಳನ್ನು ಮಾಡಲಾಗಿತ್ತು. ಇದರಲ್ಲಿ ನಮ್ಮ ಭಾರತೀಯ ನಾಗರಿಕರು ಕೂಡ ಸಾವನ್ನಪ್ಪಿದ್ರು. ಕೆಲವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ನಿರಂತರವಾದಂಥ ಮ್ಯಾರಥಾನ್ ಮೀಟಿಂಗ್ಸ್ಗಳನ್ನು ಮಾಡಲಾಗಿತ್ತು. ಒಂದಷ್ಟು ಟಫ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳಲಾಗಿತ್ತು. ತುರ್ತು ಪರಿಸ್ಥಿತಿಯಲ್ಲಿ ಸಾಕಷ್ಟು ಬ್ಯುಸಿ ಇದ್ದರು ರಕ್ಷಣಾ ಸಚಿವರು. ಸೊ ಇದೀಗ ಎಲ್ಲ ಪರಿಸ್ಥಿತಿ ನಾರ್ಮಲ್ ಆಗ್ತಾ ಇರುವಂಥ ಇದೇ ಸಂದರ್ಭದಲ್ಲಿ ಖುದ್ದಾಗಿ ಅವರೇನೆ ಭೇಟಿ ಕೊಡ್ತಾ ಇರೋದು. ಈ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾರೆ. ಏನಾಯಿತು, ಹೇಗಾಯಿತು, ಅದೆಲ್ಲದರ ಬಗ್ಗೆಯೂ ಕೂಡ, ಎಲ್ಲಿಂದ ಅಟ್ಯಾಕ್ಸ್ ಆಯಿತು, ಈ ಸಂದರ್ಭದಲ್ಲಿ ನಮ್ಮವ್ರಿಗೆ ಏನು ಸಮಸ್ಯೆ ಆಗಿದೆ, ಈಗ ಹೆಂಗಿದೆ ಸಿಚುವೇಶನ್ಸು, ಇನ್ನೂ ಏನೇನು ನಾವು ಮಾಡಬಹುದು, ಭದ್ರತಾ ವಿಚಾರಕ್ಕೆ ನೋಡೋದಾದರೆ, ಎಚ್ಚರಿಕೆಯ ವಿಚಾರಕ್ಕೆ ನಾವು ನೋಡೋದಾದರೆ ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವರು ಅಲ್ಲಿಗೆ ರೀಚ್ ಆಗ್ತಾರೆ. ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ. ಇನ್ನು ರಾಜನಾಥ್ ಸಿಂಗ್ ಅವರಿಗೆ ಕೆಲವು ಹಿರಿಯ ಅಧಿಕಾರಿಗಳು ಕೂಡ ಸಾಥನ್ನು ನೀಡಿದ್ದಾರೆ. ಭದ್ರತೆಯನ್ನು ಕೂಡ ಹೆಚ್ಚಿನದಾಗಿ ಕಲ್ಪಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎಂದಿನಂತೆ ಜನರು ಓಡಾಡ್ತಾ ಇದ್ದಾರೆ. ಅಕ್ನೂರ್ನಲ್ಲೂ ಕೂಡ ಜನರು ಎಂದಿನಂತೆ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜಿಗೆ ತೆರಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎಂದಿನಂತೆ ಜನರು ಓಡಾಡ್ತಾ ಇರೋದು. ಅಕ್ನೂರ್ನಲ್ಲಿ ಜನರು ಎಂದಿನಂತೆ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಶಾಲಾ ಕಾಲೇಜಿಗೆ ತೆರಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಜನರೆಲ್ಲ ಆತಂಕಕ್ಕೆ ಒಳಗಾಗಿದ್ರು. ಯಾವಾಗ ಅಟ್ಯಾಕ್ಸ್ ಆಗುತ್ತೋ, ಈ ಡ್ರೋನ್ನ ಶಬ್ದಗಳಾಗಿರ್ಬೋದು ಮತ್ತು ಸೈರನ್ನ ಶಬ್ದಗಳಾಗಿರ್ಬೋದು, ಇದೆಲ್ಲವೂ ಕೂಡ ಜನ ಮನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ. ಅಲ್ಲಿನ ವ್ಯಾಪಾರ ವಹಿವಾಟೆಲ್ಲ ಸಂಪೂರ್ಣವಾಗಿ ಸ್ಥಗಿತವಾಗಿ ಹೋಗಿತ್ತು. ಈ ಸೀಸನಲ್ಲಂತೂ ಅಲ್ಲಿ ಯಾವಾಗಲೂ ಪ್ರವಾಸಿಗರುಗಳು ಇರ್ತಾಯಿದ್ರು, ಜಿಗಿ ಅಂತ ಜನಗಳು ಓಡಾಡ್ತಾಯಿದ್ರು, ವ್ಯಾಪಾರ ವಹಿವಾಟುಗಳು ಆಗ್ತಾಯಿತ್ತು. ಬಟ್ ಪರಿಸ್ಥಿತಿ ಮನೆಯಿಂದ ಹೊರಗೆ ಬರದಂತೆ ಆಗಿತ್ತು. ಬ್ಲ್ಯಾಕ್ಔಟ್ ಮಾಡಲಾಗಿತ್ತು. ಸೈರನ್ ಮುಳುಗಿದ ತಕ್ಷಣ ಎಲ್ಲರ ಎದೆ ಬಡಿತ ಹೆಚ್ಚಾಗ್ತಾಯಿತ್ತು. ಯಾವಾಗ ಯಾವ ಶೆಲ್ ದಾಳಿ ಆಗುತ್ತೋ, ಯಾವ ಜೆಟ್ ಬಂದು ಬೀಳುತ್ತೋ, ಏನಾಗುತ್ತೋ ಅನ್ನುವಂಥ ಒಂದು ಆತಂಕದ ವಾತಾವರಣ. ಹಾಗಾಗಿ ಯಾರೂ ಮನೆ ಬಿಟ್ಟು ಹೊರಗೆ ಬರ್ತಾನೆ ಇರಲಿಲ್ಲ. ಆ ರಿಸ್ಕ್ ತೆಗೆದುಕೊಳ್ಳೋದೇ ಬೇಡ ಅನ್ನುವಂಥ ನಿರ್ಧಾರ, ಜೀವ ಉಳಿದ್ರೆ ಸಾಕು ಅನ್ನೋ ಭಯ. ಆದರೆ ಈಗ ನೋಡಿ, ಸ್ವಲ್ಪ ಮಟ್ಟಿಗೆ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದೆ. ಜನ ನಾರ್ಮಲ್ ಆಗಿ ವ್ಯಾಪಾರವನ್ನು ಶುರು ಮಾಡಿಕೊಂಡಿದ್ದಾರೆ. ಇದು ಜಮ್ಮುವಿನ ಅಕ್ನೂರ್ನಲ್ಲಿ ನೀವು ನೋಡ್ತಾ ಇರುವಂಥ ದೃಶ್ಯ. ಶಾಲಾ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದೆ. ಶಾಲಾ ಕಾಲೇಜುಗಳೆಲ್ಲ ನಾರ್ಮಲ್ ಆಗಿ ಓಪನ್ ಆಗಿದೆ. ಇದೀಗ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಬರ್ತಾ ಇದೆ. ಅಂದರೆ ಕದನ ವಿರಾಮ ಕೂಡ ಆಗಿದೆ.
ನಮ್ಮ ಸೇನೆ ಮೇಲೆ ನಂಬಿಕೆ ಅನ್ನೋದಿದೆ, ಭದ್ರತೆಯ ವ್ಯವಸ್ಥೆ ಅನ್ನೋದು ಕೂಡ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ನಾರ್ಮಲ್ ಆಗಿ ಸ್ಕೂಲು ಕಾಲೇಜಸ್ಸು ಎಲ್ಲವೂ ಕೂಡ ಓಪನ್ ಆಗ್ತಾ ಆಗಿದೆ. ಮೊನ್ನೆ ಎಲ್ಲ ನಾವು ನೋಡಿದಾಗ ಯಾರೂ ಮನೆಯಿಂದ ಹೊರಗೆ ಬರ್ತಿರಲಿಲ್ಲ. ಆ ಥರದೊಂದು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಯಾವಾಗ ಅಟ್ಯಾಕ್ಸ್ ಆಗುತ್ತೋ, ಯಾರು ಅಟ್ಯಾಕ್ ಮಾಡ್ತಾರೋ ಅನ್ನೋದೊಂದು ಪರಿಸ್ಥಿತಿ ಇತ್ತು. ಬಟ್ ಓಕೆ, ಸಮಯ ಹೋಗ್ತಾ ಇದ್ದ ಹಾಗೆಯೇ ಎಲ್ಲವೂ ನಾರ್ಮಲ್ ಆಗ್ತಾ ಇದೆ. ಸೊ ನೀವು ಗಮನಿಸ್ತಾ ಇರ್ಬೋದು, ನಾವು ಜಮ್ಮು ಕಾಶ್ಮೀರ ಅಂತ ಅಂದಾಗ ಸಾಕಷ್ಟು ವಿಸಿಟಿಂಗ್ ಪ್ಲೇಸಸ್ಗಳಿಗಿದೆ. ಅಲ್ಲಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ವ್ಯಾಪಾರ ವಹಿವಾಟು ಯಾವಾಗಲೂ ಜಿಗಿ ಅನಿಸ್ತಾ ಇತ್ತು. ಬಟ್ ಈ ಪ್ರಕರಣ ಆದ ನಂತರ, ಈ ಘಟನೆಗಳಾದ ನಂತರ ಕಂಪ್ಲೀಟಾಗಿ ಯಾರೂ ಓಡಾಡ್ತಾ ಇರಲಿಲ್ಲ. ಎಲ್ಲರೂ ಮನೆ ಒಳಗಡೆನೇ ಇರಬೇಕಾದ ಪರಿಸ್ಥಿತಿ ಬಂದಿತ್ತು. ಆದರೆ ಈಗ ಸ್ವಲ್ಪ ಮಟ್ಟಿಗೆ ನಾರ್ಮಲ್ ಆಗ್ತಾ ಇದೆ ಜಮ್ಮು ಕಾಶ್ಮೀರ.